ಬೆಣ್ಣಿನ ಮನೆ ಪುಟ್ಟಸ್ವಾಮಿ ನನ್ನ ತಮ್ಮ, ಸ್ವಂತ ತಮ್ಮ. ಅವನು ನಾನು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋದು. ಅವ್ರ ಮಗಳನ್ನೇ ನನ್ನ ಮಗನಿಗೆ ತಗೊಂಡು ಬಂದಿರೋದು. ನಾವು ಆವತ್ತಿನ ಕಾಲದಲ್ಲಿ ಏನೋ ಕಷ್ಟ ಅಂತೇಳಿ ಒಂದು 12 ರೂಪಾಯಿ ದುಡ್ಡು ಕಷ್ಟಪಟ್ಟು ಕೂಲಿ ಮಾಡಿ ಮಕ್ಕಳೆಲ್ಲ ಬೇಕರಿ ಸೇರಿಸ್ಕೊಂಡು ಕಷ್ಟಪಟ್ಟು ಡಾಕ್ಯುಮೆಂಟ್ಸು ಮಾಡಿಸ್ಕೊಂಡು ರಿಜಿಸ್ಟ್ರ್ ಮಾಡಿಸ್ಕೊಂಡಿದ್ದೀನಿ. ಒಂದು ಸಾಸಿವೆ ಕಾಳನ್ನ ಹೋಗಿ ಮನೆ ನಾನು ಏನೇನು ತಂದಿದ್ದ, ತೋಟ ಮಾಡೋಕ್ಕೆ ಹೊರಟಿದ್ದ. ನಾನು ಅವತ್ತು ಹೇಳಿ ತೋಟ ಮಾಡೋಕ್ಕೆ ಹೋಗ್ಬೇಡಪ್ಪ ನೀನು, ತೋಟ ಈಗಲಿ ಹಾಗೆಯಾ, ನಾನು ದುಡ್ಡು ಕೊಡ್ತೀನಿ, ನನಗೆ ಒಂದು ನಂಬಿಕೆ ಬೇಕು ಅಂತ, ಅದಕ್ಕೋಸ್ಕರ ನೀನು ರಿಜಿಸ್ಟ್ರ್ ಮಾಡಿಕೊಡು ಅಂತ ಹೇಳಿದೆ. ಅವ್ನು ರಿಜಿಸ್ಟ್ರ್ ಮಾಡಿಕೊಟ್ಟ. ಇವತ್ತು ಒಂದು ಸಾಸಿವೆ ಕಾಳು ನಾನು ಕಾಫಿ ಆಗಲಿ ಮೆಣಸಾಗಲಿ ನಾನೇನು ತಗೊಂಡು ಬಂದಿಲ್ಲ. ಇರಲಿ ಪಾಪ ಚೆನ್ನಾಗಿರಲಿ, ನಾಳೆ ಕಾಲ ನನ್ನ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ, ನಾವು ಬಡಸ್ತನದಲ್ಲಿ ಇದ್ದೀನಲ್ಲ ಅನ್ನೋ ಉದ್ದೇಶಪೂರ್ವಕವಾಗಿ ಅವನ ಹತ್ರ ನಾನೇನು ತಗೊಳಕ್ಕೆ ಹೋಗಿರಲಿಲ್ಲ. ಇವತ್ತು ನನ್ನ ಮಕ್ಕಳು ಬಂದಿದ್ದರು, ನಮಗೆ ಬೇಕು ಹಣಕಾಸು ಬೇಕು ಕೊಡು, ನಮಗೂ ಕಷ್ಟ ಇದೆ ಅಂತ ಕೇಳೋಕ್ಕೆ ಬರೋದಕ್ಕೋಸ್ಕರ ಸ್ವಲ್ಪ ಜಗಳ ಮಾಡಿ ಬೇಕಾದಷ್ಟು ಕತ್ತಿಲೆಲ್ಲವ ನಮ್ಮ ಭಾವನ ಮಕ್ಳಿಗೂ ಇಬ್ಬರು ಹೊಡೆದು ನನ್ನ ಮಕ್ಳಿಗೂ ಹೊಡೆದು ಬೇಕಾದಷ್ಟೆಲ್ಲ ಇಷ್ಟನ್ನು ಮಾಡಿದೆ. ನಂಗೆ ಹುಟ್ಟಿಸಿ ನಂಗೆ ನ್ಯಾಯ ಬೇಕು. ತುಂಬ ಹಾಲೆ ಮಾಡಿದ್ದಾನೆ. ಕಾರಿಂದ ಚಕ್ರ ಎಲ್ಲ ಕಳೆದಿದ್ದೇನೆ, ಟೈರೆಲ್ಲವ ಬೇಕಾದಷ್ಟೆಲ್ಲ ಮಾಡಿದ್ದೇನೆ. ಸ್ವಾಮಿಗೌಡನು ನಮಗೆ ಸೀನನ್ನೊಬ್ಬ ಶ್ರೀನಿವಾಸ ಅವ್ರಿಗೆ 3 ಜನ ಸೇರ್ಕೊಂಡು ಬೇಕಾದಷ್ಟೆಲ್ಲ ನನ್ನ ಮಕ್ಕಳಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಅವನು ಸ್ವಾಮಿ ರೈತ ಸಂಘದ ಅಧ್ಯಕ್ಷ ಅಲ್ಲ, ಪೇಮೆಂಟ್ ಗಿರಾಕಿ ಅವನು, ಕಮಿಷನ್ಗಾಗಿ ಇದು ಮಾಡ್ತಾನೆ. ನನ್ನ ಹೆಸರು ಸ್ವಾಮಿ ಕೆಳಗಣೆ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ರಾಜೇಶ್ ಕೆಳಗಣೆ. ಮಂಜು ಕೆಳಗಣೆ. ನನ್ನ ಹೆಸರು ರಘು ಕೆಳಗಣೆ. ಇವತ್ತು ಮಧ್ಯಾಹ್ನ ಏನಾಯಿತು ಅಂದರೆ, ಬೆಣ್ಣಿನ ಮನೆ ಧರ್ಮೇಗೌಡ ಅಂತ ಹೇಳ್ಕೊಂಡು ಒಬ್ಬಿದ್ದಾನೆ. ಅವನು ನಮ್ಮ ರಾಜೇಶಗೆ ಮಾವ ಆಗಬೇಕು, ಅಂದರೆ ಮಗಳು ಕೊಟ್ಟಿರೋ ಮಾವ. ಅವ್ರ ಮನೇಲಿ ಈ ಜಮೀನನ್ನು ಸಾಲ ತಗೊಂಡಿದ್ರು ಧರ್ಮೇಗೌಡ, ನಮ್ಮ ರಾಜೇಶ್ ಹತ್ರ 12 ಲಕ್ಷ. ಅದಕ್ಕೆ ಸಿಲ್ವರ್ ಮರ ಜಾಗ, ಆಮೇಲೆ ಜಮೀನನ್ನು ಅವರು ಬರೆದು ಕೊಟ್ಟಿದ್ರು ಇವರಿಗೆ. ಆ ಬರೆದು ಕೊಟ್ಟಿದ್ದ ಜಾಗದಲ್ಲಿ ಕೇಳದೆ ಹೋಗಿ ಸಿಲ್ವರ್ ಮರ ಎಲ್ಲ ಕಡ್ದು ಎಲ್ಲ ಇದು ಮಾಡಿದ್ರು. ಪಾಪ ಇವರು ರಾಜೇಶು, ರಘು, ಇಂದ್ರಮ್ಮ ಅವರು ಹೋಗ್ಬಿಟ್ಟು ಮರ ಕಟ್ ಮಾಡಿದ್ರೆ ಗೊತ್ತೇ ಇಲ್ಲ. ಅದು ವಿಚಾರ ಗೊತ್ತಾದ ನಂತರ ಹೋಗಿ ಮಧ್ಯಾಹ್ನ ಇವತ್ತು ಕೇಳೋಕ್ಕೆ ಅಂತ ಹೋಗಿದ್ದಾರೆ. ಕೇಳೋಕ್ಕೆ ಅಂತ ಹೋದಾಗ, ನೀವು ನಮ್ಮನೆ ಸಿಲ್ವರ್ ಮರ ಎಲ್ಲ ಕಡ್ದಿದ್ದೀರಿ, ನೀವು ಮಾರ್ಬೇಕಾದ್ರೂ ಒಂದು ಮಾತಿತ್ತು, ಜಮೀನನ್ನು ನೀವು ನಮಗೆ ಕೊಡಬೇಕು ಅಂತೇಳಿ ಹೇಳಿ. ಹಾಗೆ ಇದ್ಮೇಲೆ ನೀನು ಅದಕ್ಕೆ ನಾವು ತಗೊಳಪ್ಪ, ನೀವು ಹೀಗೆಲ್ಲ ಮಾಡಿದ್ಮೇಲೆ ಜಮೀನು ತಗೊಂಡು ನಮಗೆ ಎಷ್ಟು ದುಡ್ಡು ಅಷ್ಟು ಕೊಡು ಅಂತೇಳಿ ಕೇಳಿದರು. ಅದಕ್ಕೆ ಅವನು ಹಿಂದೂ ಆಪಾದನೆ ಎಲ್ಲ ಮಾಡಿಬಿಟ್ಟು ಇವರನ್ನು ನಮ್ಮನ್ನೆಲ್ಲ ಸೇರಿ ಹೊಡೆದು ಕತ್ತಿ ತಗೊಂಡೆಲ್ಲ ಕಡ್ದು, ಆಮೇಲೆ ಕಾರಿನ ಟೈರೆಲ್ಲ ಪೂರ ಕಡ್ದು, ಆಮೇಲೆ ಕೋಲು ದೊಣ್ಣೆ ಎಲ್ಲ ತಗೊಂಡು ಹೊಡೆದಾಟ ಮಾಡ್ಕೊಂಡು ನಮ್ಮ ಕೈಲಿ. ಅದ್ರ ಜೊತೆಗೆ ಇವನು ಬಳ್ಳೂರನ್ನೊಬ್ಬ ಸ್ವಾಮಿಗೌಡ ಅಂತ ಹೇಳ್ಕೊಂಡು, ರೈತ ಸಂಘ ಅಧ್ಯಕ್ಷ ಅಂತ ಹೇಳ್ಕೊಂಡು ಅವರೆಲ್ಲ ಬಂದು ನಮಗೆ ಭಾರಿ ಟಾರ್ಚರ್ ಮಾಡಿದ್ರು. ಶ್ರೀನಿವಾಸ್ ಆಮೇಲೆ ಕತ್ತಿ ಗಿತ್ತಿಲ್ಲ ತಗೊಂಡು ಬಂದು ಕಡ್ದು, ಕಾರು ಎಲ್ಲ ಕಡ್ದುಬಿಟ್ಟು ಕಂಪ್ಲೇಂಟ್ ಎಲ್ಲ ಮಾಡ್ತೀವಿ ಹಾಗೆ ಹೀಗೆ ಅಂತ ಏನೇನೆಲ್ಲ ಮಾಡಿ, ಆ ಶ್ರೀನಿವಾಸನೂ ಅವನು ಒಬ್ಬೆಲ್ಲ ಬಂದಿದ್ದಾನೆ. ನಮ್ಮ ಸ್ಟೇಷನ್ಗೆ ಕಳಿಸಿ ಅವ್ರು ಆಸ್ಪತ್ರೆಗೆ ಸುಮ್ಮನೆ ಹೋಗಿ ಮಂಗಿದ್ದಾರೆ. ಅವರು ಯಾವ ಬರೀ ಕಾಳಿ ನಾಟಕ ಮಾಡ್ತಿರೋದು ಅವರು. ಇಷ್ಟೇ.